Hello everyone, welcome to Sanmargaha classes. Question number 37 from Luther Burbank. Change into passive voice. Okay, change into passive voice. In ಕೊಟ್ಟಿದ್ದಾರೆ ನೋಡಿ, the company launched a new product. Okay, the company launched a new product. It is in active voice now. You have to change into passive voice. ಸೊ ನಾನು ಫಸ್ಟ್ ಏನೇನು ಬರಬೇಕು ಅಂತ ಹೇಳ್ಬಿಡ್ತೀನಿ. ಫಸ್ಟ್ ಸಬ್ಜೆಕ್ಟ್ ಆರ್ ಆಬ್ಜೆಕ್ಟ್, ಆಕ್ಟಿವ್ ವಾಯ್ಸ್ ಅಲ್ಲಿ ಇರುವಂತಹ ಆಬ್ಜೆಕ್ಟ್ ಇಲ್ಲಿ ಸಬ್ಜೆಕ್ಟ್ ಆಗುತ್ತೆ. ನೆಕ್ಸ್ಟ್ ಆಕ್ಸಿಲರಿ ವರ್ಬ್, ಆಕ್ಸಿಲರಿ ವರ್ಬ್. ಥರ್ಡ್ ಕಮ್ಸ್ ಓಕೆ ವರ್ಬ್. ನೆಕ್ಸ್ಟ್ ಕಮ್ಸ್ ಬೈ. ನೆಕ್ಸ್ಟ್ ಕಮ್ಸ್ ಆಬ್ಜೆಕ್ಟ್. ಓಕೆ ಚಿಲ್ಡ್ರನ್, ನೋಡಿ ಒಂದು ಸೀರಿಯಲ್ ಪ್ರಕಾರ ನಾನು ಬರ್ತಿದ್ದೀನಿ. ಸೊ ಇಲ್ಲಿ ಸಬ್ಜೆಕ್ಟ್ ಯಾವುದು? ದ ಕಂಪನಿ ಅಲ್ವಾ. ಇಲ್ಲಿ ಆಬ್ಜೆಕ್ಟ್ ಯಾವುದು? ಎ ನ್ಯೂ ಪ್ರಾಡಕ್ಟ್. ಓಕೆ, ಸೊ ಇಲ್ಲಿ ಆಬ್ಜೆಕ್ಟ್ ಇರೋದು ಆಕ್ಟಿವ್ ವಾಯ್ಸ್ ಅಲ್ಲಿ, ಆಬ್ಜೆಕ್ಟ್ ಇರೋದು ಪ್ಯಾಸಿವ್ ವಾಯ್ಸ್ ಅಲ್ಲಿ ಸಬ್ಜೆಕ್ಟ್ ಆಗತ್ತೆ. ನಾನೇನ್ ಹೇಳಿದೆ, ಫಸ್ಟ್ ಯು ಹ್ಯಾವ್ ಟು ರೈಟ್ ದ ಸಬ್ಜೆಕ್ಟ್ ಫಸ್ಟ್. ಯಾವುದು ಸಬ್ಜೆಕ್ಟ್ ಇವಾಗ ನಮ್ಗೆ? ಎ ನ್ಯೂ ಪ್ರಾಡಕ್ಟ್, right? So after that you have to write auxiliary verb. Launched verb ಇದೆ. Launched verb ಗೆ ನಾವು ಯಾವ್ದು ಏನ್ ಬರಿಬೇಕು? past tense ಅಲ್ಲಿ ಇರೋದ್ರಿಂದ was, present tense ಅಲ್ಲಿ ಇದ್ರೆ is, continuous ಅಲ್ಲಿ ಇದ್ರೆ is being, ಈ ತರ ಬರಿತೀವಿ. ಓಕೆ, ನೆಕ್ಸ್ಟ್ ವರ್ಬ್ ಬರಿಬೇಕು. ವರ್ಬ್ ಯಾವುದು ಮಕ್ಕಳೇ? launched, launched. ಓಕೆ, ಸೊ ಈ ವರ್ಬ್ ಆದ್ಮೇಲೆ ಬೈ ಬರುತ್ತೆ. ಸೊ ಸಬ್ಜೆಕ್ಟಿವ್ ಸಾರಿ ಆಬ್ಜೆಕ್ಟ್ ಇವಾಗ ಯಾವುದು? ದ ಕಂಪನಿ. ಇದನ್ನೇ ನೀವೀಗ ಸೆಂಟೆನ್ಸ್ ಅಲ್ಲಿ ಬರಿತೀರಾ. ನಾನು ಏನೇನ್ ಬರಬೇಕು ಅನ್ನೋದನ್ನ ಸೀರಿಯಲ್ ಪ್ರಕಾರ ಬರ್ದಿದ್ದೀನಿ. ಓಕೆ, ಆನ್ಸರ್ ನೋಡೋಣ. A new project was launched by the company. A new project was, or product, whatever it may be, okay, was launched by the company. This is the passive voice. Okay, ನೀವು ಇದನ್ನ ಒಂದಾದ್ಮೇಲೆ ಒಂದು ನೆನ್ಪಿಟ್ಕೋಬೇಕು. ಫಸ್ಟ್ ಟು ಸಬ್ಜೆಕ್ಟ್, ನೆಕ್ಸ್ಟ್ ಆಕ್ಸಿಲರಿ ವರ್ಬ್, ನೆಕ್ಸ್ಟ್ ವರ್ಬ್, ನೆಕ್ಸ್ಟ್ ಬೈ, ನೆಕ್ಸ್ಟ್ ಆಬ್ಜೆಕ್ಟ್. ಓಕೆ.